2028ಕ್ಕೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರ ಹಿಡಿಯಲಿದೆ. ಸಂಸದ ಶ್ರೀನಿವಾಸ ಪೂಜಾರಿ ಪಾಕಿಸ್ತಾನಕ್ಕೆ ಜೈ ಎಂದು ಕೂಗಿದ ಜಾಗದಲ್ಲಿ ಭಾರತ್ ಮಾತಾ ಕಿ ಜೈ ಎಂದು ಕೂಗಲಾಗುವುದು. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾಅಭಿಯಾನ. ಬಿಜೆಪಿ ಪ್ರಪಂಚದಲ್ಲಿ ಬಹುದೊಡ್ಡ ರಾಜಕೀಯ ಪಕ್ಷ. 2028ಕ್ಕೆ ರಾಜ್ಯದಲ್ಲಿ ಬಿಜೆಪಿ ಅಧಿಕಾರವನ್ನು ಹಿಡಿದು ವಿಧಾನಸೌಧದೊಳಗೆ ಭಾರತ್ ಮಾತಾ ಕಿ ಜೈ ಎಂದು ಕೂಗಲಾಗುವುದು ಎಂದು ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಹೇಳಿದರು. ಜಿಲ್ಲೆಯ ಯಳಂದೂರು ತಾಲೂಕಿನ ಬೆಳಗಿರಿ ರಂಗನಬೆಟ್ಟದ ಜೆಎಸ್ಎಸ್ ಸಭಾಂಗಣದಲ್ಲಿ ಬಿಜೆಪಿ ಮೈಸೂರು ಗ್ರಾಮಾಂತರ ಜಿಲ್ಲಾ ವತಿಯಿಂದ ನಡೆದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಪ್ರಶಿಕ್ಷಣ ಮಹಾಅಭಿಯಾನ 2026 ಜಿಲ್ಲಾ ಮಟ್ಟದ ಪ್ರಶಿಕ್ಷಣ ವರ್ಗ ಉದ್ಘಾಟಿಸಿ ಮಾತನಾಡಿದರು. ಬಿಜೆಪಿಗೆ ಸೋಲು ಗೆಲುವು ರಾಜಕೀಯ ಒಂದು ಭಾಗ. ನಮ್ಮ ಹೋರಾಟ ಶ್ರಮದಲ್ಲಿ ಬಿಜೆಪಿ ಹೆಚ್ಚಿನ ಮತಗಳನ್ನು ಪಡೆದಿದೆ. ನಮ್ಮ ಅಧಿಕಾರ ಇರಲಿ ಇಲ್ಲದಿರಲಿ ಜನರ ಮಧ್ಯದಲ್ಲಿ ದೊಡ್ಡ ಪಕ್ಷದ ತಂಡ ನಮ್ಮಲ್ಲಿ ಇದೆ ಎಂದರು. ವಿಧಾನಸೌಧದೊಳಗೆ ಪಾಕಿಸ್ತಾನಕ್ಕೆ ಜೈ ಎಂದು ಹೇಳಿದ ಮೇಲೆ ಕಾಂಗ್ರೆಸ್ಗೆ ಏನೂ ಉಳಿದಿಲ್ಲ. ಜಿರಲೆ ಪಕ್ಷ, ಜಿರಲೆ ಸೊಳ್ಳೆ ಹೆಗ್ಗಣಗಳಿಗೆ ಹೆದರುವ ಕಾಲ ಇದಲ್ಲ. ಹಾಗಾಗಿ 2028ಕ್ಕೆ ರಾಜ್ಯ ಬಿಜೆಪಿ ಅಧಿಕಾರಕ್ಕೆ ಬಂದು ಪಾಕಿಸ್ತಾನಕ್ಕೆ ಜೈ ಎಂದು ಕೂಗಿದ ವಿಧಾನಸೌಧದೊಳಗೆ ಭಾರತ್ ಮಾತಾ ಕಿ ಜೈ ಎಂದು ಕೂಗಲಾಗುವುದು ಎಂದರು. ಪಂಡಿತ್ ದೀನ್ ದಯಾಳ್ ಜಿ ಅವರ ಬಿಜೆಪಿ ಸಂಘಟನಾತ್ಮಕ ಸಂಬಂಧ ಪ್ರಶಿಕ್ಷಣದ ಕಲ್ಪನೆ ಕೊಟ್ಟಿದ್ದಾರೆ. ಜೊತೆಗೆ ಅಂತ್ಯೋದಯ ಅಗತ್ಯತೆ ಪಕ್ಷಕ್ಕೆ ಮನವರಿಕೆ ಮಾಡಿದ್ದಾರೆ. ಅವರು ಅಂದು ಪ್ರಶಿಕ್ಷಣ ಕೊಟ್ಟ ಚಾಲನೆ ಇಂದು ಬಿಜೆಪಿಯಾಗಿ ಪರಿವರ್ತನೆಯಾಗಿದ್ದು ಪ್ರಪಂಚದಲ್ಲಿ ಬಹುದೊಡ್ಡ ರಾಜಕೀಯ ಪಕ್ಷವಾಗಿದೆ ಎಂದರು. ಬಿಜೆಪಿ ತನ್ನ ಕಾರ್ಯಕರ್ತರಿಗೆ ಪ್ರಶಿಕ್ಷಣದ ಮೂಲಕ ಸೈದ್ಧಾಂತಿಕ ವಿಚಾರಗಳು, ಅಭಿವೃದ್ಧಿಗಳ ಬಗ್ಗೆ ರಾಜಕಾರಣಿ ಕಾರ್ಯಕರ್ತರು ಹೇಗಿದ್ರೆ ಚೆನ್ನ. ಪ್ರಶಿಕ್ಷಣದ ಮೂಲಕ ತರಬೇತಿ ಕೊಡುವ ಏಕೈಕ ರಾಜಕೀಯ ಪಕ್ಷ ಒಂದು ಇದ್ರೆ ಅದು ಬಿಜೆಪಿ. ಆ ಹಿನ್ನೆಲೆಯಲ್ಲಿ ಮೈಸೂರು ಗ್ರಾಮಾಂತರ ಜಿಲ್ಲೆ ನಮ್ಮ ಪ್ರಮುಖ ಕಾರ್ಯಕರ್ತರಿಗೆ ಪ್ರಶಿಕ್ಷಣ ಮಾಡ್ತಾ ಇದೆ. ಪ್ರಶಿಕ್ಷಣದಲ್ಲಿ ನಮ್ಮ ಕಾರ್ಯ ಪದ್ಧತಿ ಏನು, ನಮ್ಮ ವೈಚಾರಿಕ ವಿಚಾರಗಳೇನು, ನಮ್ಮ ಪಂಚಸೂತ್ರಗಳನ್ನು ಏನು ಎಂದು ಅದರ ಬಗ್ಗೆ ಚರ್ಚೆ ಮಾಡಲಾಗುವುದು ಎಂದರು. ಕೇಂದ್ರ ಸರ್ಕಾರದ ಸಾಧನೆಗಳ ಮನವರಿಕೆ, ಕಾಂಗ್ರೆಸ್ ಸರ್ಕಾರದ ದುರಾಡಳಿತದ ವಿರುದ್ಧ ಅರಿವು ಮೂಡಿಸಲಾಗುವುದು. ಅದನ್ನ ಸಾಮಾನ್ಯ ಜನರಿಗೆ ತಿಳಿಸುವಂತೆ ಒಟ್ಟಾರೆ 1.5 ದಿನಗಳ ಕಾಲ ಅತ್ಯಂತ ಅರ್ಥಪೂರ್ಣವಾಗಿ ದೇಶ ಕಟ್ಟುವ ಭಾಗವಾಗಿ ನನ್ನ ಜಾತಿ, ಧರ್ಮ, ಬದುಕಿಗಿಂತ ದೇಶ ದೊಡ್ಡದು ಎಂದು ರಾಷ್ಟ್ರಭಕ್ತರ ನಿರ್ಮಾಣ ಮಾಡಿ ಬಿಜೆಪಿ ರಾಷ್ಟ್ರೀಯತೆಗೆ ಒತ್ತು ನೀಡಿ ಕಾರ್ಯಕರ್ತರಿಗೆ ಹೊಸ ಅನುಭವ ತುಂಬುವುದಕ್ಕೆ ಪ್ರಶಿಕ್ಷಣ ಆರಂಭವಾಗಿದೆ ಎಂದರು. ಮೈಸೂರು ಜಿಲ್ಲಾಧ್ಯಕ್ಷ ಕುಂಬ್ರಳ್ಳಿ ಸುಬ್ಬಣ್ಣ, ಮಾಜಿ ಸಚಿವ ಎನ್ ಮಹೇಶ್, ಮಾಜಿ ಶಾಸಕರಾದ ಬಾಲರಾಜು, ಹರ್ಷವರ್ಧನ್, ವಿಭಾಗ ಸಹ ಸಂಯೋಜಕ ಬಾಲಸುಬ್ರಹ್ಮಣ್ಯ, ಮಾಜಿ ಅಧ್ಯಕ್ಷ ಸೋಮಶೇಖರ, ವಿಭಾಗ ಪ್ರಭಾರಿ ಸ್ವಾಮಿ ಮರುಳಾಪುರ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ರಾಮಚಂದ್ರ, ಪರೀಕ್ಷಿತ ರಾಜ್ ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಹೋಮಾರಂಜನ ನಾಯಕ, ಪ್ರಜಾಪವ ಟಿವಿ, ಚಾಮರಾಜನಗರ. ಕಾರ್ಯಕ್ರಮದ ಈ ಉದ್ಘಾಟನಾ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮ ಮಾರ್ಗದರ್ಶಕರು, ಜಿಲ್ಲಾಧ್ಯಕ್ಷರಾದ ಕುಂಬ್ರಳ್ಳಿ ಸುಬ್ಬಣ್ಣ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಬಹಳ ದೂರದಿಂದ ಆಗಮಿಸಿರುವ ನಮ್ಮ ರಾಜ್ಯದ ನಾಯಕರು, ಲೋಕಸಭಾ ಸದಸ್ಯರು, ಮಾಜಿ ಮಂತ್ರಿಗಳಾದ ಶ್ರೀನಿವಾಸ ಪೂಜಾರಿ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಭಾರತೀಯ ಜನತಾ ಪಾರ್ಟಿಯ ವಿಭಾಗದ ಪ್ರಭಾರಿಗಳಾದ ಸ್ವಾಮಿ ಮರುಳಾಪುರ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಮಾಜಿ ಶಾಸಕರಾದ ಹರ್ಷವರ್ಧನ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಮಾಜಿ ಶಾಸಕರು ನಮ್ಮ ನಾಯಕರಾದ ಬಾಲರಾಜ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಮಾಜಿ ಅಧ್ಯಕ್ಷರಾದ ಮಂಗಳಾ ಸೋಮಶೇಖರ್ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಅಷ್ಟೇ ಅವರ ಬೀದಿಗಳಲ್ಲಿ ಈ ಹಿನ್ನೆಲೆಯಲ್ಲಿ ನಡೆದಂತ ವಿದ್ಯಮಾನಗಳನ್ನು ಗಮನಿಸಿಕೊಂಡು ನಾನು ಒಟ್ಟಾರೆ ಮನವಾಗಿ ಕೆಲಸ ಮಾಡಲಿಕ್ಕೆ, ಅನುಭವಗಳನ್ನು ಹಂಚಿಕೊಳ್ಳಲಿಕ್ಕೆ, ವಿಚಾರಗಳನ್ನು ಮಂಡನೆ ಮಾಡಲಿಕ್ಕೆ, ತರ್ಕ ಮಾಡಲಿಕ್ಕೆ, ಅನೇಕ ಪ್ರಶ್ನೆಗಳನ್ನು ಕೇಳಿ ಉತ್ತರ ಪಡೆಯಲಿಕ್ಕೆ ಈ ಪ್ರಶಿಕ್ಷಣ ವರ್ಗವನ್ನು ಏರ್ಪಡಿಸಲಾಗಿದೆ. ದೇಶದಲ್ಲಿ ಒಂದು ಭಾಗವಾಗಿ ಭಾರತೀಯ ಜನತಾ ಪಕ್ಷ ಕೆಲಸವನ್ನು ಮಾಡ್ತಾ ಇರುವ ಸಂದರ್ಭ, ಅನೇಕ ಸಮಸ್ಯೆಗಳು ಬಂದಾಗ ಒಟ್ಟಾಗಿ ಕೂತ್ಕೊಂಡು ಚರ್ಚೆ ಮಾಡಬೇಕಾದ್ರೆ ಎಲ್ಲ ಪ್ರಬಂಧಕರಿಗೆ, ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಪ್ರತ್ಯಕ್ಷ ಪರೋಕ್ಷ ಸಹಕಾರ ಮಾಡುವ ಎಲ್ಲರಿಗೂ ವಂದನೆಗಳನ್ನ ಸಲ್ಲಿಸಿ ಪಂಡಿತ್ ದೀನ್ ದಯಾಳ್ ಜಿ ಅವರು ಪಾರ್ಟಿಯ ಸಂಘಟನಾತ್ಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಪ್ರಶಿಕ್ಷಣದ ಕಲ್ಪನೆಯನ್ನು ಕೊಡ್ತಾರೆ. ಜೊತೆಗೆ ಅಂತ್ಯೋದಯದ ಅಗತ್ಯತೆಯನ್ನು ಕೂಡ ನಮ್ಮ ಪಾರ್ಟಿಗೆ ಮನವರಿಕೆ ಮಾಡ್ತಾರೆ. ಅಂದು ಪ್ರಶಿಕ್ಷಣಕ್ಕೆ ಕೊಟ್ಟಂತ ಚಾಲನೆ ಇಂದು ಭಾರತೀಯ ಜನತಾ ಪಕ್ಷವಾಗಿ ಪರಿವರ್ತನೆಯಾಗಿ ಪ್ರಪಂಚದಲ್ಲೇ ಬಹುದೊಡ್ಡ ರಾಜಕೀಯ ಪಕ್ಷವಾಗಿರುವಂಥ ಭಾರತೀಯ ಜನತಾ ಪಕ್ಷ ತನ್ನ ಕಾರ್ಯಕರ್ತರಿಗೆ ಪ್ರಶಿಕ್ಷಣವನ್ನು ಕೊಡುವಂಥ ವ್ಯವಸ್ಥೆ ಇದೆ.
ಭಾರತ ದೇಶದಲ್ಲಿ ರಾಷ್ಟ್ರಮಟ್ಟದ ಮನ್ನಣೆ ಪಡೆದಂಥ ರಾಜಕೀಯ ಪಕ್ಷಗಳ ಸಂಖ್ಯೆ ಹೆಚ್ಚು ಕಡಿಮೆ 6 ಅಂತ ನಾವು ತಿಳ್ಕೊಂಡ್ರೆ, ರಾಜ್ಯ ಮಟ್ಟದಲ್ಲಿ ಮಾನ್ಯತೆ ಪಡೆದಿರುವಂಥ ಚುನಾವಣಾ ಆಯೋಗದ ಮೂಲಕ ಮಾನ್ಯತೆ ಪಡೆದಿರುವಂಥ ಪಕ್ಷ ಸುಮಾರು 67ಕ್ಕೂ ಹೆಚ್ಚು. ಈ ನೋಂದಾಯಿಸಲಾಗಿಸಲ್ಪಟ್ಟಂಥ ರಾಜಕೀಯ ಪಕ್ಷಗಳ ಸಂಖ್ಯೆ ಸುಮಾರು 2,500, ಅಂದಾಜು 2,500, 2,600. ಇಷ್ಟೊಂದು ರಾಜಕೀಯ ಪಕ್ಷಗಳ ನಡುವೆ ತನ್ನ ಕಾರ್ಯಕರ್ತರಿಗೆ ಸೈದ್ಧಾಂತಿಕವಾದ ವಿಚಾರಗಳು, ಅಭಿವೃದ್ಧಿಯ ಬಗ್ಗೆ ಗಮನಗಳು ಮತ್ತು ರಾಜಕಾರಣಿಯೊಬ್ಬ ರಾಜಕೀಯ ಪಕ್ಷದ ಕಾರ್ಯಕರ್ತನೊಬ್ಬ ಹೇಗಿದ್ರೆ ಚೆನ್ನ ಅಂತ ಹೇಳಿ ಪ್ರಶಿಕ್ಷಣ ಮೂಲಕ ತರಬೇತಿ ಕೊಡುವಂಥ ಒಂದೇ ರಾಜಕೀಯ ಪಕ್ಷ ಇದ್ದರೆ ಅದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ಭಾರತೀಯ ಜನತಾ ಪಕ್ಷ ಮಾತ್ರ. ಆ ಹಿನ್ನೆಲೆಯಲ್ಲಿ ಇವತ್ತು ಮೈಸೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನಮ್ಮ ಪ್ರಮುಖ ಕಾರ್ಯಕರ್ತರಿಗೆ ಈ ಪ್ರಶಿಕ್ಷಣವನ್ನು ಮಾಡಲಾಗುತ್ತೆ. ಪ್ರಶಿಕ್ಷಣದಲ್ಲಿ ನಮ್ಮ ಕಾರ್ಯಪದ್ಧತಿ ಏನು, ನಮ್ಮ ವೈಚಾರಿಕ ವಿಚಾರಗಳೇನು, ನಮ್ಮ ಪಂಚಸೂತ್ರಗಳೇನು, ಇದ್ರ ಬಗ್ಗೆ ಚರ್ಚೆ ಆಗುತ್ತೆ. ಕೇಂದ್ರ ಸರ್ಕಾರದ ಸಾಧನೆಗಳನ್ನು ಮನವರಿಕೆ ಮಾಡಿಕೊಡ್ತಾ ಈ ಸಾಧನೆಗಳನ್ನು ನೀವು ಸಾಮಾನ್ಯ ಜನರಿಗೆ ಮನವರಿಕೆ ಮಾಡಬೇಕು ಅಂತ ಹೇಳುವಂಥ ಒಂದು ಚಟುವಟಿಕೆ ಕೂಡ ನಡೆಯುತ್ತೆ. ಒಟ್ಟಾರೆ ಸುಮಾರು 1.5 ದಿವಸಗಳ ಕಾಲ ಅತ್ಯಂತ ಅರ್ಥಪೂರ್ಣವಾಗಿ, ಅರ್ಥಗರ್ಭಿತವಾಗಿ ಎಲ್ಲರೂ ಒಂದು ಕುಟುಂಬದಂತೆ ಬೆರೆತು ನಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಂಡು ಆಂತರಿಕವಾದಂಥ ಏನಾದರೂ ಚರ್ಚೆ ಇದ್ದರೆ ಅದು ಕೂತು ಮಾತಾಡಿ ಒಟ್ಟಾಗಿ ಒಂದಾಗಿ ನಮ್ಮ ದೇಶ ಕಟ್ಟುವ ಭಾಗವಾಗಿ, ನನಗಿಂತ, ನನ್ನ ಜಾತಿಗಿಂತ, ನನ್ನ ಧರ್ಮಕ್ಕಿಂತ, ನನ್ನ ಬದುಕಿಗಿಂತ ನನ್ನ ದೇಶ ಮೊದಲು ಅನ್ನುವಂಥ ರಾಷ್ಟ್ರಭಕ್ತರನ್ನು ನಿರ್ಮಾಣ ಮಾಡುವಂಥ ವ್ಯವಸ್ಥೆಯ ನಡುವೆ ಭಾರತೀಯ ಜನತಾ ಪಕ್ಷ ಈ ರಾಷ್ಟ್ರೀಯತೆಗೆ ಒತ್ತು ಕೊಟ್ಟು ಕಾರ್ಯಕರ್ತರಲ್ಲಿ ಹೊಸ ಉತ್ಸಾಹವನ್ನು, ಹೊಸ ಅನುಭವವನ್ನು ತುಂಬಲಿಕ್ಕೆ ಈ ಪ್ರಶಿಕ್ಷಣವನ್ನು ಆರಂಭ ಮಾಡಿದೆ. ಮೈಸೂರು ಗ್ರಾಮಾಂತರಕ್ಕೆ ನಾನು ಬಂದಿದ್ದೆ. ನನಗನ್ಸುತ್ತೆ ತುಂಬ ಚೆನ್ನಾಗಿ ಕಾರ್ಯಕ್ರಮವನ್ನು ಇಲ್ಲಿ ಜಿಲ್ಲಾ ತಂಡದವರು ಮಾಡಿದ್ದಾರೆ. ಇದರ ಮೂಲಕ ನಮ್ಮ ಕಾರ್ಯಕರ್ತರಿಗೆ ಹೆಚ್ಚು ವಿಚಾರಗಳು ಅರ್ಥ ಆಗುತ್ತೆ ಅಂತ ನನ್ನ ಭಾವನೆ. ಮತ್ತು ನಮ್ಮ ಕೇಂದ್ರ ಸರ್ಕಾರದ ಅನೇಕ ಯೋಜನೆಗಳನ್ನು ಮತ್ತು ನಮ್ಮ ಪಾರ್ಟಿಯ ವಿರುದ್ಧವಾಗಿ ನಡೀತಾ ಇರುವಂಥ ಷಡ್ಯಂತ್ರಗಳನ್ನು ನಮ್ಮ ಕಾರ್ಯಕರ್ತರಿಗೆ ಮನನ ಮಾಡುವುದರ ಮೂಲಕ ಅತ್ಯಂತ ವಿಶ್ವಾಸದಿಂದ ನಮ್ಮ ಕಾರ್ಯಕರ್ತ ತಲೆ ಎತ್ತಿ ಕೆಲಸ ಮಾಡುವಂಥ ಅವಕಾಶಗಳಿಂದ ಲಭ್ಯವಾಗಿತ್ತು ಅಂತ ನನಗನ್ಸುತ್ತೆ. ಸೊ ಈಗ ಮುಂದಿನ ಬಾರಿ ರಾಜ್ಯದಲ್ಲಿ ಅಧಿಕಾರಿ ಬರ್ತಾರೆ ಬಿಜೆಪಿ, ಚಾಮರಾಜನಗರದಲ್ಲಿ ಒಂದು ಕೂಡ ಸ್ಥಾನಗಳಿಲ್ಲ, ಹೆಂಗೆ ಸಾಧ್ಯ ಬಗ್ಗೆ ತುಂಬ ಜನರಿಗೆ ಗೊತ್ತಿಲ್ಲ. ಕಾಂಗ್ರೆಸ್ ಅವರು ಸೋತಾಗ ನಾವು ಮೆರವಣಿಗೆ ಮಾಡ್ತಿದ್ದೇವೆ. ಯಾಕೆ ಕೇಳಿದ್ರೆ ಕಳಸತ್ತಿಗಿಂತ ಹೆಚ್ಚು ಓಟ್ ಬಂದಿದೆ ಅಂತೇಳಿ. ಅಲ್ಲಿಂದ ಬಂದವರು ನಾವು. ಈ ಸೋಲುಗಳು ಗೆಲುವುಗಳೆಲ್ಲ ಭಾರತೀಯ ಜನತಾ ಪಕ್ಷಕ್ಕೆ ಒಂದು ರಾಜಕೀಯದ ಒಂದು ಭಾಗ ಬಿಟ್ಟರೆ ನಮ್ಮ ಹೋರಾಟದಲ್ಲಿ, ನಮ್ಮ ಶ್ರಮದಲ್ಲಿ, ನಮ್ಮ ಸಾರ್ಥಕ ಪರಿಶ್ರಮದಲ್ಲಿ ಎಲ್ಲೂ ಕೂಡ ಕಡಿಮೆ ಇದೆ. ನಮ್ಮ ಹತ್ರ ಅಧಿಕಾರ ಇರಲಿ ಇಲ್ಲದೇ ಇರಲಿ, ಜನರ ಮಧ್ಯೆ ಕೆಲಸ ಮಾಡುವಂಥ ಬಹುದೊಡ್ಡ ರಾಜಕೀಯ ಪಕ್ಷದ ಒಂದು ತಂಡ ನಮ್ಮ ಹತ್ರ ಇದೆ. ಹಾಗಾಗಿ ಬರುವ 2028ರಲ್ಲಿ ಈ ಕಾಂಗ್ರೆಸ್ಸಿನ ದುರಾಡಳಿತವನ್ನು ಕೇವಲ ರಾಜಕೀಯ ಕಾರಣಕ್ಕೋಸ್ಕರ ದುಡಾತ್ತೆ ಅಂತ ಹೇಳಿಲ್ಲ ನಾನು. ಏನು ಮಾಡ್ತೇವೆ ಅಂತೇಳಿ ಈ ರಾಜಕೀಯ ಇವತ್ತು ಅಧಿಕಾರದಲ್ಲಿ ಇದ್ದವರಿಗೆ ಗೊತ್ತಿಲ್ಲದಿರುವಷ್ಟು ಮಟ್ಟಿಗೆ ಆಡಳಿತ ಕೆಟ್ಟು ಹೋಗುವಂಥ ಪರಿಸ್ಥಿತಿ ಇದೆ. ವಿಧಾನಸೌಧದೊಳಗೆ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿದ ಮೇಲೆ ಇನ್ನು ಕಾಂಗ್ರೆಸ್ಸಿಗೆ ಏನಾದರೂ ಉಳಿದಿದೆ ಅಂತ ನಮಗ್ಯಾರಿಗೂ ಅನಿಸಿಲ್ಲ. ಅದ್ಯಾವುದೋ ಜಿರಳೆ ಪಕ್ಷವನ್ನು ಇಟ್ಕೊಂಡು BJPಯನ್ನು ಚೇರಿಸಲಿಕ್ಕೆ, ಈ ಜಿರಳೆಗೆ, ಹೆಗ್ಗಣಕ್ಕೆ ಮತ್ತು ಈ ಸೊಳ್ಳೆಗೆಲ್ಲ ಹೆದರುವಂಥ ಕಾಲ ಅಲ್ಲ ಇದು. ಹಾಗಾಗಿ ಅದನ್ನೆಲ್ಲವನ್ನು ನಿರ್ಲಕ್ಷಿಸಿ 2028ಕ್ಕೆ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಯಾವ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂತೇಳಿ ಕೂಗಿದ್ದಾರೋ ಅದೇ ವಿಧಾನಸೌಧದಲ್ಲಿ ಭಾರತ್ ಮಾತಾಕ್ಕೆ ಜೈ ಅನ್ನುವ ಅಧಿಕಾರ ಸೂತ್ರವನ್ನು ಪ್ರಮಾಣವಂತ ಸ್ವೀಕರಿಸ್ತಾನೆ. ಇದನ್ನು ನೀವು ಬರೆದಿಟ್ಟು ಸ್ಫೂರ್ತಿ ತುಂಬುವ ಮುಖೇನ ಉದ್ಘಾಟನಾ ಭಾಷಣ ಮಾಡಿದಂತಹ ಶ್ರೀಯುತ ಬೋರ್ಡ ಶ್ರೀನಿವಾಸ ಪೂಜಾರಿ ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು. ನಮ್ಮ ಮಗನಂತರ ಇಡೀ ಜಗತ್ತು ತಲ್ಲಣಾಗಿರುವಾಗ ಮುಂದೇನಂತ ಗೊತ್ತಿಲ್ಲದಿರುವಾಗ, ಬಾಂಬ್ಗಳು ಬಂದು ಬೀಳ್ತಾ ಇರುವಾಗ, ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ದೇಶ ನೆಮ್ಮದಿಯಲ್ಲಿದ್ದರೆ ಅದು ಭಾರತ. ಆ ಕಾರಣಕ್ಕೆ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೇನೆ, ಮುಂಬರುವ ದಿನಗಳಲ್ಲಿ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕು. ಈ ಜಿಲ್ಲೆಯ 7 ಜನ ಶಾಸಕರು ಗೆಲ್ಲಬೇಕು. ಅದು ವೈಯಕ್ತಿಕ ಅನ್ನೋದಕ್ಕಿಂತ ದೇಶಕ್ಕೋಸ್ಕರ ಗೆಲ್ಲುವಂತ ಅನಿವಾರ್ಯತೆ ಇದೆ. ಯಾವ ವಿಧಾನಸೌಧದಲ್ಲಿ ಪಾಕಿಸ್ತಾನಕ್ಕೆ ಜೈ ಅಂತ ಹೇಳಿ ನಮ್ಮ ಶತ್ರು ರಾಷ್ಟ್ರವನ್ನು ಘೋಷಣೆ ಮೂಲಕ ಸ್ವಾಗತ ಮಾಡುವಂತ ಕೆಟ್ಟ ಪರಂಪರೆ ನಡೀತು, ಅದೇ ವಿಧಾನಸೌಧದಲ್ಲಿ ನೆನಪಿರಲಿ ನಿಮಗೆ, ಅದೇ ವಿಧಾನಸೌಧದಲ್ಲಿ 2028ಕ್ಕೆ ಭಾರತ್ ಮಾತಾಕ್ಕೆ ಜೈ ಎನ್ನುವಂತ ಭಾರತೀಯ ಜನತಾ ಪಕ್ಷ ಅಧಿಕಾರಕ್ಕೆ ಬರಬೇಕಾದಂತ ಅವಶ್ಯಕತೆ ಇದೆ. ಅದು ರಾಷ್ಟ್ರಕ್ಕೋಸ್ಕರ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಒಟ್ಟಾಗಿ ಒಂದಾಗಿ ಕೆಲಸ ಮಾಡೋಣ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದ. ನಮ್ಮೆಲ್ಲರ ಆಸೆ ಮತ್ತು ಆಶೆ. ಈ ಕಾರಣಕ್ಕಾಗಿ ನಾನು ನಿಮ್ಮಲ್ಲಿ ವಿನಂತಿ ಮಾಡಲಿಕ್ಕೆ ಬಂದೆ. ಅತ್ಯಂತ ಪ್ರೀತಿಯಿಂದ ದೀಪವನ್ನು ಹಚ್ಚಿದ್ದೇನೆ. ಬಹಳ ದೂರದಿಂದ 100-108 ಕಿಲೋಮೀಟರ್ವರೆಗೆ ನೀವೆಲ್ಲ ಬಂದಿದ್ದೀರಿ ಅಂತ ನನಗೆ ಗೊತ್ತಾಯಿತು. ಯಾರೋ ನನ್ನಷ್ಟು ದೂರ ಇರಲಿಕ್ಕಿಲ್ಲ ಅಂತ ನನ್ನ ಭಾವನೆ. ಯಾಕಂದ್ರೆ ನಾನು ವಾಪಸ್ ಹೋಗ್ಬೇಕಾದ್ರೆ 9 ಗಂಟೆ ಬೇಕು. ಅದರಂತೆ ನನಗೆಲ್ಲ 9 ಗಂಟೆ ಪ್ರಯಾಣ ಮಾಡಿ ಅಂತ ನಾನು ವಾದ ಅಲ್ಲ. ಅದು ಸುಮ್ಮನೆ ನಾನು ಬಂದಿಲ್ಲ. ಆ ಕಾರಣಕ್ಕೆ ಪಕ್ಷದ ಚೌಕಟ್ಟಿನಲ್ಲಿ ಕೆಲಸಗಳು ಮಾಡುವಾಗ ಅನೇಕ ಸಮಸ್ಯೆಗಳು ಬಂದುಬಿಡುತ್ತೆ. ಅಧಿಕಾರದ ಹಂಚಿಕೆ ಬಂದಾಗ ಆತಂಕವೂ ಇರುತ್ತೆ. ಇವೆಲ್ಲವುದರ ಮಧ್ಯೆ ಭಾರತೀಯ ಜನತಾ ಪಕ್ಷ ಇವತ್ತು ಒಂದು ಕಾಲದಲ್ಲಿ ಅಮೇರಿಕ ಅಧ್ಯಕ್ಷರು ಏನು ಹೇಳ್ತಾರೆ ಅಂತ ಕೇಳೋ ಕಾಲ ಇತ್ತು. ಅಮೇರಿಕದ ಅಧ್ಯಕ್ಷರು ಏನು ಹೇಳ್ತಾರೆ, ಅಲ್ಲೆಲ್ಲ ಗಲಾಟೆ ಆಯಿತು, ಅಲ್ಲೆಲ್ಲ ವಾದ ಆಯಿತು, ಅಲ್ಲೆಲ್ಲ ಯುದ್ಧ ಆಯಿತು, ಅಲ್ಲೆಲ್ಲ ಬಾಂಬ್ ಇತ್ತು.
ಅಲ್ಲೆಲ್ಲ ಆರ್ಥಿಕ ಸಮಸ್ಯೆಗಳಾಯಿತು. ಇಡೀ ಜಗತ್ತು ಅಮೆರಿಕದ ಕಡೆ ನೋಡ್ತಿತ್ತು. ಅಮೆರಿಕದ ಅಧ್ಯಕ್ಷರು ಏನು ಹೇಳ್ತಾರೆ, ಅಮೆರಿಕದ ಅಧ್ಯಕ್ಷರು ಇನ್ನೂ ಬಾಯ್ದಲ್ಲಿಲ್ಲ ಏನು ಹೇಳ್ತಾರೆ. ಇವತ್ತು ಅಮೆರಿಕದ ಅಧ್ಯಕ್ಷರಿಗೆ ಏನು ಹೇಳ್ತಾರೆ ಅಂತೇಳಿ ಹೀಗೆ ಮಾಡಿಸ್ತೀವಿ. ಅಮೆರಿಕದ ಅಧ್ಯಕ್ಷರು ಬೆಳಿಗ್ಗೆ ಒಂದು ಹೇಳ್ತಾರೆ, ಸಾಯಂಕಾಲ ಒಂದು ಹೇಳ್ತಾರೆ, ಏನು ಹೇಳ್ತಾರೆ ಅಂತ ಹೇಳುವಂಥ ಸ್ಥಿತಿ ಬಂದಿದೆ. ಆದರೆ ಇಡೀ ಜಗತ್ತು ಭಾರತದ ಕಡೆ ಬಂದಿದೆ. ಭಾರತ ಏನು ಹೇಳುತ್ತೆ ಅಂತೇಳಿ ರಷ್ಯಾ ಮತ್ತು ಉಕ್ರೇನ್ ಯುದ್ಧ ಆದಾಗ ಜಗತ್ತು ನೋಡಿದ್ದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯನ್ನ. ಪಾಕಿಸ್ತಾನ ಎಷ್ಟೇ ಲಾಗ ಹಾಕಿದ್ರು ಕೂಡ ಇವತ್ತು ಅಮೆರಿಕ ಮತ್ತು ಇರಾನ್ ಯುದ್ಧ ಆಗ್ತಿರುವಾಗ ಜಗತ್ತು ನೋಡಿದ್ದು ಭಾರತದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಏನು ಹೇಳ್ತಾರೆ ಅಂತ ಹೇಳಿ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು, ಪೆಟ್ರೋಲ್ ಬೆಲೆ ಜಾಸ್ತಿ ಆಯಿತು. ಗಲ್ಫ್ ರಾಷ್ಟ್ರದಲ್ಲಿ ಕ್ರಿಕೆಟ್ ನಡೀತಾ ಇದ್ದಾಗ ಗಲ್ಫ್ ರಾಷ್ಟ್ರದಲ್ಲಿ ಕ್ರಿಕೆಟ್ ಆಟ ನಡೀತಾ ಇತ್ತ, ಗಲ್ಫ್ ರಾಷ್ಟ್ರದಲ್ಲಿ ಯುದ್ಧ ನಡೀತಾ ಇದೆ. ಒಂದು ಕಾಲದಲ್ಲಿ ದುಬೈ ಹೋದಂತ ನನ್ನ ಮಗನ ಬಗ್ಗೆ ತಮ್ಮ ಮಗನ ಬಗ್ಗೆ ನಮ್ಗೆಲ್ಲ ಹೆಮ್ಮೆ ಇತ್ತು. ನನ್ನ ಮಗ ದುಬೈಯಲ್ಲಿದ್ದಾನೆ, ನನ್ನ ಮಗ ಉದ್ಯೋಗ ಖಾತ್ರಿ ಹೋಯ್ತು, ಬಡವರನ್ನ ಕಾಂಗ್ರೆಸ್ ಬಿಜೆಪಿ ಸರ್ಕಾರ ತೆಗಿತಾ ಇದೆ. ಹಾಗೆಲ್ಲ ಚರ್ಚೆ ಇರೋದು ಒಂದೇ. 22,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ ಉದ್ಯೋಗ ಖಾತ್ರಿಯಲ್ಲಿ. 22,000 ಕೋಟಿ ರೂಪಾಯಿ ಭ್ರಷ್ಟಾಚಾರ ಆಗಿದೆ. ಮನಮೋಹನ್ ಸಿಂಗ್ ಸರ್ಕಾರ ಇರುವಾಗ 33,000 ಕೋಟಿ ರೂಪಾಯಿ ಇಡ್ತಾ ಇದ್ರು. ಈಗ 95,000 ಕೋಟಿ ಇಟ್ಟಿದ್ದಾರೆ. ಯಾವ್ದು ಹೆಚ್ಚು? ರಾಹುಲ್ ಗಾಂಧಿಗೆ ಯಾಕೆ ಅರ್ಥ ಆಗುದಿಲ್ಲ? ಮನಮೋಹನ್ ಸಿಂಗ್ ಸರ್ಕಾರ ಇರುವಾಗ, UPA ಸರ್ಕಾರ ಇರುವಾಗ ನಿಮ್ಮ ಉದ್ಯೋಗ ಖಾತ್ರಿಯಲ್ಲಿ ಒಂದು ದಿವಸಕ್ಕೆ 175 ರೂಪಾಯಿ ಸಂಬಳ ಇತ್ತು. ಹೌದು, ನೋಡಿ ನೀವು ದಾಖಲೆಗಳನ್ನು ತೆಗೆದು ಇವತ್ತು 370 ರೂಪಾಯಿ ಮಾಡಿದ್ದಾರೆ. ಯಾವ್ದು ಹೆಚ್ಚು? ಮನಮೋಹನ್ ಸಿಂಗ್ ಸರ್ಕಾರ ಇರುವಾಗ, UPA ಸರ್ಕಾರ ಇರುವಾಗ ಉದ್ಯೋಗ ಖಾತ್ರಿ ಒಂದು ವರ್ಷಕ್ಕೆ 100 ದಿವಸ ಕೆಲಸ, ಒಂದು ವರ್ಷಕ್ಕೆ ಒಂದು ಕುಟುಂಬಕ್ಕೆ 100 ದಿವಸ ಕೆಲಸ. ಈಗ 125 ದಿವಸ ಕೆಲಸ. ಯಾವ್ದು ಹೆಚ್ಚು? ಅವ್ರು 33,000 ಕೋಟಿ ತೆಗೆದಿಟ್ಟಿದ್ದು, ಈ ಸತಿ 95,000 ಕೋಟಿ ತೆಗೆದಿಟ್ಟಿದ್ದೇವೆ. ಯಾರ್ದು ಹೆಚ್ಚು? ಒಂದೇ ಚರ್ಚೆ. ಕೆಲಸ ಮಾಡದೆ ದುಡ್ಡು ಹೊಡೆಯೋರಿಗೆ ಮುಂದೆ ಕೆಲಸ ಮಾಡದೆ